ಮಾಗಡಿ ತಾಲೂಕಿನ ತಿಪ್ಪಸಂದ್ರ ಹೋಬಳಿ ಚಿಕ್ಕಮುದಿಗೆರೆ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷೆಯಾಗಿ ಭವ್ಯ ವೆಂಕಟೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂಕೆ ಧನಂಜಯ್ ಮಾತನಾಡಿ, ಶಾಸಕ ಎಚ್.ಸಿ. ಬಾಲಕೃಷ್ಣ ಮತ್ತು ಎಚ್.ಎನ್. ಅಶೋಕ್ ಆದೇಶದಂತೆ 5 ವರ್ಷದಲ್ಲಿ ಎಲ್ಲರಿಗೂ ಕೂಡ ಅಧಿಕಾರ ಹಂಚಿಕೆ ಮಾಡಲಾಗಿದ್ದು, ಅಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದರೂ ಸಹ ಎಲ್ಲ ವರ್ಗದವರಿಗೂ ಕೂಡ ಅಧಿಕಾರ ದೊರಕಬೇಕು ಎಂಬ ಉದ್ದೇಶದಿಂದಾಗಿ ಎಲ್ಲರಿಗೂ ಅಧಿಕಾರ ನೀಡಿದ್ದು, ಈಗ ಕುಂಬಾರ ಜನಾಂಗಕ್ಕೆ ಸೇರಿದ ಭವ್ಯ ವೆಂಕಟೇಶ್ ಅವರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಅಂತ ತಿಳಿಸಿದರು. ಚಿಕ್ಕಮುದಿಗೆರೆ ಗ್ರಾಮ ಪಂಚಾಯಿತಿ ಒಂದು ಕುಟುಂಬದ ಡಿಎಸ್ ಒಗ್ಗಟ್ಟಾಗಿದ್ದು, ನೂತನ ಅಧ್ಯಕ್ಷರು ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರಿಂದ ಹೆಚ್ಚಿನ ಅನುದಾನವನ್ನು ತಂದು ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಗೊಳಿಸಲಿ ಅಂತ ಆಶಿಸುತ್ತೇನೆ ಅಂತ ತಿಳಿಸಿದರು. ನೂತನ ಅಧ್ಯಕ್ಷ ಭವ್ಯ ವೆಂಕಟೇಶ್ ಅವರು ಮಾತನಾಡಿ, ಶಾಸಕ ಎಚ್.ಸಿ. ಬಾಲಕೃಷ್ಣ, ಎಚ್.ಎನ್. ಅಶೋಕ್, ಎಂ.ಕೆ. ಧನಂಜಯ್, ಕೆ.ಎಚ್. ಶಿವರಾಜ್ ಮತ್ತು ಜಾನಿಗೆರೆ ರವೀಶ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಹೆಚ್ಚಿನ ಸಹಕಾರ ನೀಡಿ ನನ್ನನ್ನು ಅಧ್ಯಕ್ಷೆಯಾಗಿ ಆಯ್ಕೆ ಮಾಡಿದ್ದು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಗ್ರಾಮಗಳಲ್ಲಿ ಕುಡಿಯುವ ನೀರು, ಬೀದಿ ದೀಪ, ಸ್ವಚ್ಛತೆ ಹಾಗೂ ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕೆಲಸವನ್ನು ಮಾಡುತ್ತೇನೆ ಅಂತ ತಿಳಿಸಿದರು. ಇನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಾನಿಗೆರೆ ರವೀಶ್, ಉಪಾಧ್ಯಕ್ಷ ಸಾವಿತ್ರಮ್ಮ, ಸದಸ್ಯರಾದ ಕೆಆರ್ ಗಂಗರಾಜು, ಪ್ರಮೀಳಾ, ರಾಜಣ್ಣ ಮತ್ತು ಕೆಆರ್ ರವಿಕುಮಾರ್, ಪ್ರೇಮಾವತಿ, ಎಸ್ ರಂಗನಾಥ್ ಮತ್ತು ಗಂಗಾಧರಯ್ಯ, ನರಸಮ್ಮ, ಗೋವಿಂದಯ್ಯ, ಲಕ್ಷ್ಮಮ್ಮ, ಮುಖಂಡರಾದ ಬೋರ್ವೆಲ್ ಹನುಮಂತರಾಜು, ಸುರೇಶ್, ಲೋಕೇಶ್, ಜಗದೀಶ್, ರಾಮಣ್ಣ, ಕೋಡಪ್ಪ, ಚಿಕ್ಕರಂಗಯ್ಯ ಮತ್ತು ಜೆಬಿ ಚಂದ್ರು, ಪಟೇಲ್, ರಾಜಣ್ಣ, ಕೃಷ್ಣಪ್ಪ, ಸಂತೋಷ್, ಗಂಗಾಧರ, ಶಿವಕುಮಾರ್ ಸೇರಿದಂತೆ ಇನ್ನಿತರೆ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು. ನೀವು ಅಧ್ಯಕ್ಷರಾಗಿದ್ರಿ, ಏನ್ ಹೇಳ್ತೀರಾ ನೀವು? ಮಾತಾಡ್ತೀರಾ? ಚೂರು ವಾಯ್ಸ್ ಜೋರ ಬರ್ಲಿ ಅಧ್ಯಕ್ಷರು. ಸರ್, ಅಧ್ಯಕ್ಷರು ಚಿಕ್ಕಮುದಿಗೆರೆ ಪಂಚಾಯತಿ ಏನು ಬಾಲಣ್ಣನ ಆದೇಶದಂತೆ, ತಮ್ಮಾಜನವರ ಆದೇಶದಂತೆ ನಾವು ಅಧಿಕಾರ ಹಂಚ್ಕೊಂಡು ಈ 5 ವರ್ಷದಲ್ಲಿ ಎಲ್ಲ ಸದಸ್ಯರು ಸಹ ಅಧ್ಯಕ್ಷರು, ಉಪಾಧ್ಯಕ್ಷರು ಆಗಿದ್ದಾರೆ. ಅದೇ ರೀತಿ ಹಿಂದೆ ಇದ್ದರೂ ಅವರ ಅವಧಿಯಲ್ಲಿ ರಾಜೀನಾಮೆ ಕೊಟ್ಟರು. ಭವ್ಯ ವೆಂಕಟೇಶ್ವರು ಸಹ ಆಕಾಂಕ್ಷಿ ಆಗಿದ್ರು. ಇಲ್ಲಿ ಜನರಲ್ ಕ್ಯಾಟಗರಿ ಇದು. ಈ ಜನರಲ್ ಕ್ಯಾಟಗರಿಲಿ ಜನರಲ್ ಯಾರು ಮಾಡ್ದಲ್ಲೇ ಎಲ್ಲರನ್ನೂ ಸಹ ಎಲ್ಲಾ ಜನಾಂಗ ಸೇರ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಜನಾಂಗದವರು ಸಹ ಮಾಡ್ತಾ ಇದ್ದಾರೆ.